ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ HSTRಗೆ ಸಂಬಂಧಪಟ್ಟಂತೆ ಪೇಪರ್ 1 ಮತ್ತು ಪೇಪರ್ 2 ಕನ್ನಡ ಮತ್ತು ಪೇಪರ್ 2 ಇನ್ನೊಂದು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಸಿಲೆಬಸ್ಸನ್ನು ಹೇಳಿರ್ತಕ್ಕಂಥದ್ದನ್ನು ವಿಡಿಯೋಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ. ಅವುಗಳನ್ನು ನೀವು ವಾಚ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಒಂದು ವಿಡಿಯೋ ಬಂದುಬಿಟ್ಟು GPSTR ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಷಯಗಳು ಏನೇನಿದೆ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. GPSTR ಪೇಪರ್ 2 ಕನ್ನಡ ಭಾಷೆ ಅಥವಾ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಗೆ ಸಂಬಂಧಪಟ್ಟಂತೆ ಈ ಒಂದು ಪೇಪರ್ 2 ಸ್ಪೆಸಿಫಿಕ್ ಸಬ್ಜೆಕ್ಟಲ್ಲಿ ಏನೆಲ್ಲ ವಿಷಯಗಳನ್ನು ಒಳಗೊಂಡಿದೆ, 6 to 8th ಟೀಚರ್ ಆಗಿ ವರ್ಕ್ ಮಾಡುವಂಥವ್ರಿಗೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋಣ. ಕೊಟ್ಟಿದ್ದಾರೆ ಇಲ್ಲಿ ಘಟಕದ ಹೆಸರು ಮತ್ತು ಉಪಘಟಕಗಳ ಒಂದು ವಿವರವನ್ನು ಕೊಟ್ಟಿದ್ದಾರೆ ಕಂಪ್ಲೀಟಾಗಿ. ಅದರಲ್ಲಿ ಮೊದಲನೇ ಲೆಸನ್ ನೋಡಿ ಏನಿದೆ, ಕನ್ನಡ ಸಾಹಿತ್ಯ ಚರಿತ್ರೆ. ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಚರಿತ್ರೆಯ ಪೂರ್ವ ಪೀಠಿಕೆ, ಅದರಲ್ಲಿ ಶಾಸನಗಳು, ನೆಕ್ಸ್ಟ್ ಶಾಸನಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ, ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪಂಪ ಪೂರ್ವ ಯುಗದ ಕವಿಗಳು, ಹಾಗೆ ಕವಿರಾಜ ಮಾರ್ಗ ಮತ್ತು ಒಡ್ಡರಾಧನೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊಬೇಕು. ನೆಕ್ಸ್ಟ್ ಪಂಪ ಯುಗ, ರತ್ನತ್ರಯರು, ಚಂಪು ಕವಿಗಳು, ನಾಗಚಂದ್ರ ಮತ್ತು ಸಮಕಾಲೀನರ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್ ಬಸವಯುಗ, ವಚನಕಾರರು ಹರಿಹರ, ರಾಘವಾಂಕ, ಜನ್ನ, ನೇಮಿಚಂದ್ರ ಮತ್ತು ಬಸವಯುಗದ ಇತರ ಕವಿಗಳ ಬಗ್ಗೆ ನೀಟಾಗಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ವಚನಕಾರರ ಬಗ್ಗೆ ಆಯಿತು. ನೆಕ್ಸ್ಟ್ ಕುಮಾರವ್ಯಾಸ ಯುಗ, ವಚನಕಾರರಲ್ಲಿ ಹರಿಹರ, ರಾಘವಾಂಕ, ಜನ್ನ, ನೇಮಿಚಂದ್ರ ಮತ್ತು ಬಸವಯುಗದ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಕುಮಾರವ್ಯಾಸ ಯುಗ, ಸಾಹಿತ್ಯ, ಕವಿಗಳು, ದಾಸ ಸಾಹಿತ್ಯ. ನೆಕ್ಸ್ಟ್ ಆಧುನಿಕ ಯುಗದಲ್ಲಿ ಆರಂಭ ಕಾಲ, ನವೋದಯ ಕಾಲ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ. ಇವಿಷ್ಟು ಅಂಶಗಳು ಮೊದಲನೇ ಲೆಸನ್ಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಕೊಟ್ಟಿರ್ತಕ್ಕಂಥ ಪ್ರಮುಖ ಅಂಶಗಳು. ಈ ಒಂದು ಸಿಲೆಬಸ್ಸನ್ನು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಭಾರತೀಯ ಕಾವ್ಯ ಮೀಮಾಂಸೆ. ಭರತನ ನಾಟ್ಯಶಾಸ್ತ್ರ, ಅಲಂಕಾರ, ರೀತಿ ಪ್ರಸ್ಥಾನಗಳು, ಧ್ವನಿ ಪ್ರಸ್ಥಾನ, ಧ್ವನಿ ಅಂತರ್ಭಾವವಾದಿಗಳು, ಕವಿ, ಕಾವ್ಯ, ಸರೋದಯ, ಕಾವ್ಯ ಲಕ್ಷಣಗಳು, ಕವಿತೆಯ ಆಕರ ಪರಿಕರಗಳು, ಕಾವ್ಯ ಪ್ರಯೋಜನ, ರಸ, ಧ್ವನಿ ವಿಚಾರ, ಧ್ವನಿ ಪ್ರಭೇದಗಳು, ವ್ಯಂಜಕ ಸಾಮಗ್ರಿಗಳು, ಮತ್ತು ಗುಣೀಭೂತ ವ್ಯಂಗ್ಯ, ವ್ಯಂಜನ ವಿಚಾರ, ಭಾವ ವಿಭಾವ, ಅನುಭವ, ರಸ ಅನುಭವ, ರಸ ಪ್ರಭೇದಗಳು, ವಿಶೇಷವಾಗಿ ಶಾಂತರಸ ಮತ್ತು ಔಚಿತ್ಯದ ಬಗ್ಗೆ ಕಾವ್ಯ ಮೀಮಾಂಸದಲ್ಲಿ, ಭಾರತೀಯ ಕಾವ್ಯ ಮೀಮಾಂಸದಲ್ಲಿ ತಿಳ್ಕೊಬೇಕಾಗುತ್ತೆ. ಇದಿಷ್ಟು ಸೆಕೆಂಡ್ ಲೆಸನ್. ನೆಕ್ಸ್ಟ್ ನೋಡಿ, ಥರ್ಡ್ ಲೆಸನಲ್ಲಿ ಹೊಸಗನ್ನಡ ಮತ್ತು ಹಳಗನ್ನಡ ವ್ಯಾಕರಣ, ಗ್ರಾಮರ್ಗೆ ಸಂಬಂಧಪಟ್ಟಿದೆ. ಕನ್ನಡ ವರ್ಣಮಾಲೆ, ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು, ಹಾಗೆ ನಾಮಪದದ ಬಗೆಗಳು, ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ ಇತ್ಯಾದಿಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಹಾಗೆ ಕ್ರಿಯಾಪದಗಳು, ಅಕರ್ಮಕ ಕ್ರಿಯಾಪದ, ಸಕರ್ಮಕ ಕ್ರಿಯಾಪದ, ಕ್ರಿಯಾರ್ಥಕ ರೂಪಗಳು, ಕಾಲಗಳು, ಆಖ್ಯಾತ ಪ್ರತ್ಯಯ, ಕಾಲಪಲಾಟ, ಹಾಗೆ ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳು, ಅದರ ಕಾರಕಾರ್ಥಗಳು. ವಿಶೇಷವಾಗಿ ಹಳಗನ್ನಡ ಮತ್ತು ಹೊಸಗನ್ನಡಕ್ಕೆ ಸಂಬಂಧಪಟ್ಟಂಥ ಕಾರಕಾರ್ಥಗಳನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಸಂಧಿಗಳು, ಸಂಧಿಗಳಲ್ಲೂ ಕೂಡ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸಮಾಸಗಳು, ಕೃದಂತ, ತದ್ದಿತಾಂತ, ದ್ವಿರುಕ್ತಿ, ಜೋಡಿ ನುಡಿ, ಪಡೆನುಡಿ, ನುಡಿಗಟ್ಟುಗಳು, ಅವ್ಯಯ ಮತ್ತು ಅದರ ಪ್ರಕಾರಗಳು, ವಾಕ್ಯ ಮತ್ತು ವಾಕ್ಯದ ವಿಧಗಳು, ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಸಮಾನಾರ್ಥಕಗಳು, ನಾನಾರ್ಥಕಗಳು, ವಿರುದ್ಧಾರ್ಥಕ ಪದಗಳು, ಪದಗಳ ಶುದ್ಧ ರೂಪ, ತತ್ಸಮ, ತದ್ಭವ, ಅನ್ಯದೇಶೀಯ ಪದಗಳು. ಇದಿಷ್ಟು ಮುಖ್ಯವಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದಾಯಿತು. ನೆಕ್ಸ್ಟ್ ಒಂದು ನೋಡಿ, ಛಂದಸ್ಸು. ಛಂದಸ್ಸಿನಲ್ಲಿ ಗಣ, ಪ್ರಾಸ, ಯತಿ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ವರ್ಣವೃತ್ತಗಳು, ಸಮವೃತ್ತ, ಅರ್ಧ ಸಮವೃತ್ತ, ಮಾತ್ರಾಗಣ, ಷಟ್ಪದಿ, ಕಂದ, ರಗಳೆ, ಅಂಶಗಣ, ಲಲಿತ, ಉತ್ಸಾಹ, ಅಕ್ಕರಿಕೆ, ತ್ರಿಪದಿ, ಮದನವತಿ, ಹೆಳೆ, ಸಾಂಗತ್ಯ. ಇದಿಷ್ಟು ಛಂದಸ್ಸಿಗೆ ಸಂಬಂಧಪಟ್ಟಿದ್ದಾಯಿತು. ನೆಕ್ಸ್ಟ್ ನೋಡಿ, ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಏನು ಸಿಲೆಬಸ್ ಇದೆ ಅಂದರೆ, ಶಬ್ದಾಲಂಕಾರ, ಪ್ರಾಸ, ಯಮಕ, ಚಿತ್ರಕವಿತ್ವ, ಅರ್ಥಾಲಂಕಾರ, ಉಪಮ, ರೂಪಕ, ದೀಪಕ, ದೃಷ್ಟಾಂತ, ಉತ್ಪ್ರೇಕ್ಷೆ, ಅರ್ಥಾಂತರನ್ಯಾಸ, ಶ್ಲೇಷೆ, ಸ್ವಭಾವೋಕ್ತಿ. ಇದಿಷ್ಟು ಅಲಂಕಾರಕ್ಕೆ ಸಂಬಂಧಪಟ್ಟಿದ್ದಾಯಿತು. ನೆಕ್ಸ್ಟ್ ನೋಡಿ,
ಭಾಷಾ ಬೋಧನೆಯ ತತ್ವಗಳು. ಭಾಷಾ ಬೋಧನೆಯ ತತ್ವಗಳು ಟೀಚಿಂಗ್ ಮೆಥಡಾಲಜಿಗೆ ಸಂಬಂಧಪಟ್ಟಿದ್ದು. ಭಾಷೆಯ ಅರ್ಥ, ಉಗಮ ಮತ್ತು ಸ್ವರೂಪ. ಭಾಷಾ ಕೌಶಲ್ಯಗಳು, LSRW ಬಗ್ಗೆ ನಾವು ಕಂಪ್ಲೀಟ್ ನಾಲೆಡ್ಜನ್ನು ತಿಳ್ಕೋಬೇಕು. ಭಾಷಾ ಕಲಿಕೆ, ಮನೋವೈಜ್ಞಾನಿಕ ನಿಯಮಗಳು, ಭಾಷಾ ಬೋಧನೆಯ ಗುರಿಗಳು, ಉದ್ದೇಶಗಳು ಮತ್ತು ಪದ್ಧತಿಗಳು, ಕನ್ನಡ ಭಾಷಾ ಪಠ್ಯಪುಸ್ತಕ, ಭಾಷಾ ಶಿಕ್ಷಕ, ಬೋಧನಾ ಪದ್ಧತಿ, ಕ್ರಿಯಾ ಸಂಶೋಧನೆ, ಭಾಷಾ ಮೌಲ್ಯಮಾಪನ, ಕ್ರಿಯಾ ಸಂಶೋಧನೆ ಮತ್ತು ಭಾಷೆ ಬಗ್ಗೆ ತಿಳ್ಕೋಬೇಕು. ಹಾಗೆ ಮೌಲ್ಯಮಾಪನದಲ್ಲಿ ಮುಖ್ಯವಾಗಿ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ, ಅಧ್ಯಯನ ಕೌಶಲ್ಯಗಳು, ತರಗತಿ ನಿರ್ವಹಣೆ, ಬೋಧನೋಪಕರಣಗಳು, ಭಾಷಾ ಪ್ರಯೋಗಾಲಯಗಳು, ಭಾಷಾ ಚಟುವಟಿಕೆಗಳು, ಸಂವಹನ ಕೌಶಲ್ಯಗಳು. ಇದಿಷ್ಟು ಭಾಷಾ ತತ್ವಗಳಿಗೆ ಸಂಬಂಧಪಟ್ಟಿದ್ದು. ಹಾಗೆ ಇವಿಷ್ಟು ಅಂಶಗಳನ್ನು ನೀಟಾಗಿ ಫಸ್ಟು 6 to 10 ಬೇಸಿಕ್ ಬುಕ್ಸ್ಗಳಲ್ಲಿರ್ತಕ್ಕಂಥ ಅಂಶಗಳನ್ನು ಕಲೆ ಹಾಕಬೇಕಾಗುತ್ತೆ. ಅನಂತರದಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತುಂಬ ಶಾರ್ಟಾಗಿ ವಿಷಯಗಳನ್ನು ಕಲೆ ಹಾಕಬೇಕಾಗುತ್ತೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ. ಹಾಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾಗುತ್ತೆ. ಹಾಗೆ ಕನ್ನಡ ವ್ಯಾಕರಣ ದರ್ಪಣ ಎಂಬಂಥ ಒಂದು ಬುಕ್ಸು ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು. ಅದನ್ನು ಕೂಡ ಅವಶ್ಯಕತೆ ಇರೋರು ಓದ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಅದರಲ್ಲೂ ಕೂಡ ಎಲ್ಲ ಅಂಶಗಳನ್ನು ಕವರ್ ಮಾಡಲಾಗಿದೆ. ಸೊ ಹಾಗಾಗಿ ಈ ಒಂದು ಕನ್ನಡ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಕನ್ನಡ ಲ್ಯಾಂಗ್ವೇಜ್ ಟೀಚರ್ GPSTRಗೆ ಈ ಒಂದು ವಿಷಯಗಳನ್ನು ಇಟ್ಟಿರೋದನ್ನು ಗಮನಿಸ್ತೀವಿ. ಲಾಸ್ಟ್ GPSTರಲ್ಲಿ ಏನಿತ್ತು ಅದೇ ಸೇಮ್ ಕಂಟಿನ್ಯೂ ಆಗಿದೆ. ಅದರಲ್ಲಿ ಏನು ಅಂತ ಮಹತ್ವವಾದಂಥ ಬದಲಾವಣೆಗಳು ಏನಿಲ್ಲ. ಇವುಗಳನ್ನು ಕೂಡ ನೀವು ಗಮನಿಸ್ಬೋದು. ಓಕೆ, ಎಲ್ರಿಗೂ ಕೂಡ ಇಲ್ಲಿವರೆಗೂ ಈ ಒಂದು ವಿಡಿಯೋ ವಾಚ್ ಮಾಡೋದಕ್ಕೆ ಧನ್ಯವಾದಗಳು. ಹಾಗೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ವಾಚ್ ಮಾಡೋದಂಥ ಎಲ್ರಿಗೂ ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ಸ್ ಮಾಡಿ. ಹಾಗೆ HSTRಗೆ ಸಂಬಂಧಪಟ್ಟಂತೆ ಪೇಪರ್ 1, ಪೇಪರ್ 2 ಕನ್ನಡ ಮತ್ತು ಪೇಪರ್ 2 ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಸಿಲೆಬಸ್ ಅನಾಲಿಸಿಸ್ ಮಾಡಿರೋಂಥದ್ದು ಲಾಸ್ಟ್ ವಿಡಿಯೋಗಳಲ್ಲಿದೆ, ಅಪ್ಲೋಡ್ ಆಗಿದೆ. ಅವುಗಳನ್ನು ಕೂಡ ಚೆಕ್ ಮಾಡಿ. ಹಾಗೆ ಕ್ವಿಕ್ ರಿವಿಷನ್ಗೋಸ್ಕರ PU ಸೋಷಿಯಲ್ ಸೈನ್ಸನ್ನು ಯಾರೋ ಟೀಚರ್ ಆಗಬೇಕು ಅಥವಾ GK ಪೇಪರ್ಗೆ ಸಂಬಂಧಪಟ್ಟಂತೆ ನಿಮಗೆ ಅವಶ್ಯಕತೆ ಇರೋರು PU ಸೆಕೆಂಡ್ PUನಲ್ಲಿ ಸೆಕೆಂಡ್ PUC ಮತ್ತು ಫಸ್ಟ್ PUCಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳನ್ನು ಮಾಡಲಾಗಿದೆ. ಅವೆಲ್ಲವೂ ಕೂಡ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಕ್ವಿಕ್ ರಿವಿಷನ್ಗೋಸ್ಕರ ಅವುಗಳನ್ನು ಒಮ್ಮೆ ವಾಚ್ ಮಾಡಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಯಾವುದಾದ್ರೂ ಒಂದಕ್ಕೆ ಜಾಯಿನ್ ಆಗಿ. ಇದಿಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ GPSTR ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ. ಎಲ್ರಿಗೂ ಧನ್ಯವಾದ. ಜೈ ಕರ್ನಾಟಕ ಮಾತೆ.